ಹಲೋ ಗೈಸ್, ಇವತ್ತು ನಮ್ಮ ಟ್ರಿಪ್ ಇದು ಡೇ 2. ನಾವು ಇಲ್ಲಿ JK ರೆಸ್ಟೋರೆಂಟಲ್ಲಿ ಸ್ಟೇ ಆಗಿದ್ದೇವೆ. ಹೇಗಿತ್ತು ರೆಸ್ಟೋರೆಂಟ್? ಒಳ್ಳೆ ಕ್ವಾಲಿಟಿ, ಪ್ರೀಮಿಯಮ್ ಉಂಟು. ರೂಮೆಲ್ಲ ಚೆಂದ ಉಂಟು. ಫುಡ್ ಲೇಟ್ ಅದಲ್ಲ, ನಾವು ಲೇಟ್ ಎಸ್. ಇವತ್ತು ನಾವು ಟ್ರೆಕ್ಕಿಂಗ್ ಮಾಡಲಿಕ್ಕೆ ಉಂಟು, ಫಾಲ್ಸ್ ನೋಡಲಿಕ್ಕೆ ಉಂಟು, ವ್ಯೂ ಪಾಯಿಂಟ್ ಹೇಗಾಗ್ತದೆ ಅಂತ ಮುಂದೆ ನೋಡುವ. ಇದು ನಮ್ಮ ರೆಸ್ಟೋರೆಂಟ್ನ ಹೊರಗಿನ ಪಾರ್ಟ್. ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ. ರೆಸ್ಟೋರೆಂಟ್ನ ಟಾಪಲ್ಲಿದ್ದೇವೆ ಈಗ. ಫುಲ್ ಸುತ್ತಲೂ ತೋಟದಿಂದ ಕವರ್ ಆಗಿದೆ. ನಾನು ಸಹ ಕೂಡ ರೆಡಿ ಆಗಿದ್ದಾಳೆ. ಹೇಗಿತ್ತು ನೈಟ್? ಆಕ್ಚುಲಿ ನಿದ್ದೆ ಬಂದಿರಲಿಲ್ಲ. ಯಾಕೆ ನಿದ್ದೆ ಬರಲಿಲ್ಲ? ಗೊತ್ತಿಲ್ಲ. ನಾವು 2 o'clock ತನಕ ಡಂಶರರ್ಸ್ ಎಲ್ಲ ಆಡ್ತಿದ್ವಿ, ಆಮೇಲೆ ನಿದ್ದೆ ಬರಲಿಲ್ಲ. 5 ಗಂಟೆಗೆ ಎದ್ದಿದ್ದೇವೆ ಇವತ್ತು, ನಿದ್ದೆ ಇಲ್ಲ. ಯಾಕೆ ಎದ್ದಿದ್ದು? ನಿದ್ದೆ ಇಲ್ಲ. 5ವರೆಗೆ ಎಲ್ಲರೂ ಬಿಟ್ಟು 5ಕ್ಕೆ ಫಸ್ಟ್ ರೆಡಿ ಆಗಿ ನಾವಿಬ್ಬರೇ ರೆಡಿಯಾಗಿ ಕೂತು ಬಚ್ಚಿತ್ತು. ಹೌದು, ಎಲ್ಲರಿಗೆ ವೇಟ್ ಮಾಡ್ತಿದ್ದೆ. ರೆಡಿ ಆಗ್ತಿದ್ರು ಅಷ್ಟೇ. ಪರವಾಗಿಲ್ಲ. ತಿಂಡಿ ಎಷ್ಟೊತ್ತಿಗೆ? ಹೇಗಿತ್ತು ನೈಟ್? ಚಂದ ಇತ್ತ. ಇಲ್ಲಿ ಸ್ಪೆಷಲ್ ಗೆಸ್ಟ್ ಇದ್ದಾರೆ, ಪ್ರಿಯಾಂಕಾ ಆಂಟಿ. JK ರೆಸ್ಟೋರೆಂಟ್ನ ಒಂದು ಸುತ್ತ ಹೋಗಿ ನೋಡ್ತಿದ್ದೇವೆ. ನಾವಿಲ್ಲಿ ಎಂಥದ್ದು ಕ್ಯಾಂಪ್ ಫೈರ್ ಮಾಡಿದಿಲ್ಲಿ. ಹೇಗಿತ್ತು ಕ್ಯಾಂಪ್ ಫೈರ್? ಚಂದ ಇತ್ತು. ಆದ್ರೂ ಜಾರಿ ಸಿಗ್ಲಿಲ್ಲ ಬೇಕಾದಷ್ಟು. ಬೇಕಾದ ಸಾಂಗ್ಸ್ ಬೆಂಕಿನೂ ಇರ್ಲಿಲ್ಲ ಸಾಂಗ್ಸ್ಗಿಂತ. ಚಂದ ಇತ್ತು ಕ್ಯಾಂಪ್ ಫೈರ್ ವಿದೌಟ್ ಫೈರ್. ಫೈರ್ ಬರ್ತೈತೆ ಆಗಾಗ. ಲಾಸ್ಟಿಗೆ ಜೋಶ್ ಬಂದಿದ್ದು ನಮಗೆ ಕುಡಿಲಿಕ್ಕೆ, ಆವಾಗ ಸ್ಟಾಪ್ ಮಾಡಿದ್ರು. ಚಂದ ಅದು ಟೈಮಿಂಗ್ಸ್ ಹೇಳಿದ್ರಲ್ಲ 12, ಸೊ ನಿಲ್ಸಿದ್ದು. ಬನ್ನಿ ಆಚೆ ಹೋಗು. ಮತ್ತೆ ನಮಗೆ ಮೀನ್ದಿಲಿಕ್ಕಿರುವ ಸ್ವಿಮ್ಮಿಂಗ್ ಪೂಲ್. ಅಯ್ಯೋ, ನಮಗೆ ಚೇಂಜ್ ಮಾಡ್ಲಿಕ್ಕಲ್ಲ. ಎಸ್. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್. ಅನುಷಾ ಅಲ್ಲಿಂದ ಬೆಚ್ಚ ನೀರು ಹುಡ್ಕೊಂಡು ಬಂದು ಈಗ ಕುಡಿತಿದ್ದಾಳೆ. ಅವರಿಗೆ ಅಲ್ಲಿಂದ ಎಂಟ್ರಿ ಬರ್ತದೆ. ಇಲ್ಲಿ ಇದು ಮದುವೆ ಹಾಲ್. ಕನ್ವೆನ್ಷನ್ ಹಾಲ್. ಅದು ಮದುವೆಗೂ ಆಗ್ತದೆ. ಫೋಟೋಗ್ರಾಫರೇ ಕಾಣ್ತಾ ಇಲ್ಲ. ಎಲ್ಲಿ? ಎಂತ ಮಾಡುದು ಬೈತು? ಎಂತ ಮಾಡುದು, ನಿಂತ್ಕೊಂಡು ನೋಡುದು, ಹಸಿವಾಗ್ತದೆ. ಇಲ್ಲಿ ಫುಡ್ ಇಲ್ಲ ಅಂತೇಳಿ. ಅದು ನನ್ನ ತಪ್ಪಲ್ಲ. ಅದು ನಂಗೆ ಗೊತ್ತಿಲ್ಲ. ನೀನೇ ನೋಡಿದ್ದೆ. ನಾನು ನೋಡಿಕೊಂಡಿದ್ದೇನೆ. ಎಂತ ನೋಡಿದ್ದೇನೆ? ನಾವಿವಾಗ ಚಾಯ್ ಕುಡಿಲಿಕ್ಕೆ ಬಂದಿದ್ದೇವೆ. ಅವೆಂಗಿನ ಸೆಲ್ಫಿ ಆತಲಗತ್ತು ಜಾಮಂಗಿ ಅವು ವೀಡಿಯೋ ನಿಕ್ಕು ತೂಲ ಗೊತ್ತಾಗ್ತಿದ್ಯಾ? ಹಾಂ, ಪಾನದಾಯ್ತಣ್ಣ. ಹಲೋ ಗೈಸ್, ಬೊಲ್ಪ 5 ಗಂಟೆ ಲಕ್ಕದ ನಮ್ಮ ಲಕ್ಕದು ಫುಲ್ ಪಿದಾರ್ದು ಬಾಯ್ಸ್ ಅಂತೂ ಪಕ್ಕ ಲೇಟ್. ನೈಟ್ ಅಂತೂ ಮಸ್ತ್ ಬೇಗ ಬಂದಿರ್ತಾರೆ, ಬಟ್ ಆಲ್ಮೋಸ್ಟ್ ಲೇಟ್ ಆಗ್ತಾರೆ. ಬುಕ್ಕ ನಮ್ಮನ್ನು ಬಿಡ್ದು ಕ್ಯಾಂಪ್ ಹೊತ್ತೊಂದು ಸೀದಾ ಮಿಟ್ಕೊಂಡು ಫುಲ್ ಫೋಟೋಸ್ ತೆಕ್ಕೊಂಡಿರ್ತಾರೆ. ಕಾರ್ತಿಕ್ ಈಗ ಫುಡ್ಡಿಗೆ ವೆಯ್ಟ್ ಮಾಡ್ತಿದ್ದಿ. ನಿನ್ನ ಫುಲ್ ಹಂಗ್ರಿ. ರದಿ ಹಸಿ ಆಗ್ತುಂಟ ಮಚ್ಚ. ಚಾ ಕುಡಿಯುವ. ಅವಿನೀಗ ಟ್ರ್ಯಾಕ್ಟರ್ ಬಿಡ್ತಿದ್ದಾನೆ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ. ಬಡ್ಡಿ
ಅದು ನೈಟಿಗೆ ಮುಗ್ದಿರೋದು. ಬೆಳಗಿನ ಉಪಹಾರ ಸೇವಿಸುತ್ತಿರುವವರು ಅಕ್ಷಿತಾ ನೀರ್ಪಾಡಿ. ಒಂದು ಅತಿಥಿ ಅನುಷಾ ನಾಯಕ್. A few moments later. ಗೈಸ್, ನಾವಿವಾಗ ರೆಸಾರ್ಟಿಂದ ಸ್ಟಾರ್ಟಿಂಗ್ ಮುಳ್ಳಯ್ಯನಗಿರಿ ಹೋಗ್ತಿದ್ದೇವೆ. ಆರ್ ಯು ರೆಡಿ ಗೈಸ್? ಅಲ್ಲಿ ಕಾಣ್ತಿರುವುದೇ ಮುಳ್ಳಯ್ಯನಗಿರಿ. ಮೌಂಟ್ ಎವರೆಸ್ಟ್ ಆಫ್ ದಿ ಕರ್ನಾಟಕ. ಭೂಮಿ ಕೇಳಿದ್ದು ಕರ್ನಾಟಕ ಹೈಯೆಸ್ಟ್ ಪೀಕ್ 6317 ಅಡಿ ಐಟಿ ಹೋಗ್ತಾ ಇದ್ದೇವೆ. ಎಸ್, ಕರ್ನಾಟಕದ ಹೈಯೆಸ್ಟ್ ಪಾಯಿಂಟ್ ಅಂತದು. ಅದಕ್ಕೀಗ ನಾವೀಗ ಹೋಗ್ತಿದ್ದೇವೆ. ಭೂಮಿಕೆ ಯಾಕೆ ಚಪ್ಪೆ? ಸಕ್ಕರೆ ಹಾಕೋದಲ್ಲ ಲಕ್ಷ್ಮೀ ಪ್ರಿಯ. ಎಲ್ಲಿಗೆ ಕಟ್ಟಿಡುದು? ಜೋಶಲ್ಲಿ ಕಟ್ಟಿಡುದು. ಮುಳ್ಳಯ್ಯನಗಿರಿಯಲ್ಲಿ ತುಂಬ ಜಾಮಾದ ಕಾರಣ ನಾವೀಗ ಬೇರೆ ಪ್ಲೇಸ್ ಜೆಡ್ ಪಾಯಿಂಟಿಗೆ ಹೋಗ್ತಿದ್ದೀವಿ. ಪ್ಲೇಸ್ ಚೇಂಜ್. ಭೂಮಿಕನ ಜೋಶಲ್ಲಿಗೆ ಹೋಯ್ತು. ಅದು ಸಂಜೆಗೆ ಸಂಜೆಗೆ ಹೋಯ್ತು ಇನ್ನು. ಒಂದು ಫಾಲ್ಸ್ ಹತ್ರ ಗಾಡಿ ನಿಲ್ಲಿಸಿದ್ದೇವೆ. ಫಾಲ್ಸಿಗೆ ಹೋಗ್ಲಿಕ್ಕಿದೆ. ಪವನಣ್ಣ, ಹೇಗಾಗ್ತುಂಟು? ನಾ ಬಂದಿದ್ದೇನೆ, ತುಂಬ ಖುಷಿ ಫಾಗ್ ಎಲ್ಲ ಹೇಗೆ ಕಂಡಿತು? ಸೂಪರ್ ಉಂಟು. ನೀವು ಗುಡ್ಡೆ ಹತ್ತಲಿಕ್ಕೆ ರೆಡಿ ಇದ್ದೀರಾ? ಇಲ್ಲಿ ಗುಡ್ಡೆ ಹತ್ತಿಗೆ ತುಂಬ ಇಲ್ಲ. ಹೌದಾ? ನನ್ನ ಸ್ವೆಟರ್ ಅನ್ನು ಅವ ಸೋಬಿದ್ದು ಬಾಕಿ ಮಾಡಿ. ಎಲ್ಲಿ? ನನಗೆ ಹಿಂಬಲ್ ಮಾಕಿ ಮಾಡಿ ಅಂತ ಹೇಳಿ. ಸಣ್ಣ ಫಾಲ್ಸ್. ಅಲ್ಲಿಗೆ ಹೋಗೋಣ ಈಗ. ದುರ್ಗಾ ಫಾಲ್ಸ್ ಎಂಜನ್ನು ನೀರುಂಡಿಗೆ ದುರ್ಗಾ ಅನ್ಕೊಳ್ಳ. ಹಲೋ ಗೈಸ್, ನಮೈತೆ ಒಂಜಿ ಫಾಲ್ಸ್ ಬೈದ ಇದೇ ಫಾಲ್ಸ್ ಮಸ್ತ್ ಶೋಕ್ ಉಂಡು. ಎಲ್ಲಿ ಆಂಡೆಲ್ಲ ಸೂಪರ್ ಉಂಡು ಫಾಲ್ಸ್ ಕ್ಲಿಯರಾಗ. ನೀರು ಪೂರ ಶೋಕ್ ಬರಿತಂದು ಬಂದುಂಡು. ವೆರಿ ಬ್ಯೂಟಿಫುಲ್ ಫಾಲ್ಸ್. ಫಸ್ಟ್ ಪ್ಲೇಸ್ ಉಂಡು. ಓಕೆ, ಇದೇ ನಮ್ಮ ಫಾಲ್ಸ್ ಬರ್ತದ. ನಮ್ಮ ಫಾಲ್ಸಿಗೆ ಬಂದಾಗ ದಾಲ ಪ್ಲಾಸ್ಟಿಕ್ಸ್ ದಾಲ ಪಾಡೋಡ್ಜಿ. ಬಿಕಾಸ್ ನೀರು ಕಲುಷಿತವಾದ ಐಟಿಪ್ಪುನ ಮೀನುಲೆಗ್ ಪ್ರಾಬ್ಲಮ್ ಆಪುನು. ಈಗ ಐನೇ ನರಮನ್ನ ಕನ್ಸ್ಯೂಮ್ ಮನ್ಪೇರು. ಸೊ ಐನದವರಾಗ ಐನಾತ್ ಪ್ಲಾಸ್ಟಿಕ್ಸ್ ಅವಾಯ್ಡ್ ಮನ್ಪ್ಲೆ ಇಂಚಿನ ಪ್ಲೇಸಿಗೆ ಬಂದಾಗ ನಮ್ಮ ಫಸ್ಟ್ ಪ್ಲೇಸ್ ಹಿಡಿದು ಮುಳ್ಪರ್ತಿ ಹೋಗೋದಿಲ್ಲ. ಫಾಲ್ಸ್ ಎಂಜನ್ ಗಾಡಿ ಮುಳ್ಳಯ್ಯನಗಿರಿ ಜಾಮ್. ಎಸ್, ಮುಳ್ಳಯ್ಯನಗಿರಿ ಜಾಮ್ ಆದ ಕಾರಣ ನಾವೀಗ ಫುಲ್ ಟ್ರಾಫಿಕ್, ಹೆವಿ ಟ್ರಾಫಿಕ್. ಸೊ ನಾವೀಗ ಬೇರೆ ಬೇರೆ ಫಾಲ್ಸಿಂದ ಹೋಗ್ತಿದ್ದೇವೆ. ಸೊ ನಮ್ಮ ಮುಳ್ಳಯ್ಯನಗಿರಿ ಟ್ರಿಪ್ ಲಾಸ್ಟ್ ಎಂಡ್ ಪಾಯಿಂಟ್. ಬಲ್ಲಿ ಪ್ರಣೀತ್ ಎಕ್ಸ್ಪೀರಿಯನ್ಸ್ ನಾಟ್ ವರ್ತ್ ವರ್ಮ ಶೋಭಿತ್ ಎಂಚೈತೇನೆ ಅಂದಪ್ಪ ಅಂದ ವಿಷಯ ಬಾವೇರೆ ಬಾವಾ ಬಾವಾ ಪಲ್ಲೆ ಪಲ್ಲಿ ಎಲ್ಲ ಬರ್ತಿದೆ. ಓಕೆ ತೊಂದರೆ ಆವಳಿ. ಓಕೆ ಸೆಟ್ರೆ ಎಕ್ಸ್ಪೀರಿಯನ್ಸ್ ಸೆಟ್ರ್ ದಾಳ ಇಜ್ಜಿ ಸೆಟ್ರಿಗೆ ಜಾಲ ಜೋಸ್ ಇಜ್ಜಿ ಬ್ರೋ. ಅವರು ಡಾಕ್ಟರ್ ಅವಿನ್. ಗೈಸ್ ಫಾಲ್ಸ್ ಎಂಜೈತೆ ಮಚ್ಚಾ, ಹೇಗಿತ್ತು? ಆ್ಯಾವರೇಜಾ? ಓಕೆ, ನೆಕ್ಸ್ಟ್ ನೋಡು. ಶುಗರ್ ಇಲ್ಲ. ಅದು ಇವರು ಕಾಫಿ ತೋಟದಲ್ಲಿ ಓಡಾಡ್ಕೊಂಡು ಕೆಲಸ ಮಾಡ್ಕೊಂಡು ಒಳ್ಳೆ ಇಲ್ಲಿ ಕುಡಿಯೋ ನೀರಿದೆಯಲ್ಲ 7 ಕಿಲೋಮೀಟ್ರಿಂದ ಫುಲ್ಲು ಪ್ಯೂರಾಗೆ ಬರೋದು. ಯಾವ ಬಿಸ್ಲರಿನೂ ಇಲ್ಲ ಇದು ವಾಟರ್ ಮುಂದೆ ಇಲ್ಲಿ. ಆಮೇಲೆ ಒಳ್ಳೆ ಗಾಳಿ, ವೆದರು. ತೋಟದಲ್ಲಿ ಡೈಲಿ 8-10 ಕಿಲೋಮೀಟ್ರ್ ಓಡಾಡ್ಕೊಂಡು ಕೆಲಸ ಮಾಡ್ಕೊಂಡು ಬರ್ತಾರೆ. ಇದೇ ಕಾಡಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಫಸ್ಟ್ ಮೂವಿ ಬೆಟ್ಟದ ಹೂ, ಅವರಿಗೆ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದ ಮೂವಿ ಇದೇ ಕಾಡಲ್ಲಿ ಶೂಟಿಂಗ್ ಆಗಿದೆ.
ಫಸ್ಟ್ ಪ್ಲೇಸ್ ಆಗಿ ಸೆಕೆಂಡ್ ಪ್ಲೇಸಿಗೆ ಹೋಗ್ತಿದ್ದೇವೆ. ಇದು ದತ್ತಪೀಠ, ಆಲ್ಸೋ ಅದನ್ನು ಬಾಬುಗುಡನ್ ಗಿರಿ ಅಂತ ಕರೀತಾರೆ. ಇಲ್ಲಿ ಯಾರಿಗೂ ಮೊಬೈಲ್ ಎಂಟ್ರಿ ಇಲ್ಲ, ಶೂಸ್ ಚಪ್ಪಲಿ ಯಾವುದೇ ಎಂಟ್ರಿ ಇಲ್ಲ. ಸೊ ನಾವು ಮೊಬೈಲ್ ಶೂ ಎಲ್ಲ ಇಲ್ಲಿ ಗಾಡಿಯಲ್ಲಿಟ್ಟು ಬೈ ವಾಕಿಂಗ್ ಅಲ್ಲಿಗೆ ಹೋಗ್ತಿದ್ದೇವೆ. ಸೊ ಅಲ್ಲಿದ್ದು ನಮಗೆ ಏನು ತೋರಿಸ್ಲಿಕ್ಕೆ ಆಗ್ತಿಲ್ಲ. ಅಲ್ಲಿಂದ ಬಂದ ಮೇಲೆ ಅಲ್ಲಿ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಹೇಳ್ತೇವೆ. ಥ್ಯಾಂಕ್ ಯು. A few minutes later. ನಾವೀಗ ಜಸ್ಟ್ ದತ್ತಪೀಠಕ್ಕೆ ವಿಸಿಟ್ ಕೊಟ್ಟು ಬಂದ್ವಿ. ತುಂಬ ಪೀಸ್ಫುಲ್ ಮತ್ತು ಒಂಥರ ಮೈಂಡ್ ಫ್ರೆಶ್ ಅನಿಸ್ತು. ಡಿಫ್ರೆಂಟ್ ಪ್ಲೇಸ್, ನಾನು ಇಷ್ಟವರೆಗೆ ಈ ಥರ ವಿಸಿಟ್ ಮಾಡಿರಲಿಲ್ಲ. ತುಂಬ ಚೆಂದ ಇತ್ತು. ಒಂಥರ ಅಲ್ಲಿ ಪಾದುಕೆ ಇದೆ, ಅಲ್ಲಿ ದತ್ತಾತ್ರೇಯರು ತಪಸ್ಸು ಮಾಡಿದರು ಅಂತ ಹೇಳ್ತಾ ಇದ್ರು. ಹಾಗೆ ಅವರ ಪಾದುಕೆಯನ್ನು ಅಲ್ಲಿ ಬಿಟ್ಟು ಹೋಗಿದ್ದಾರೆ. ನಮಗೆ ಅಲ್ಲಿ ಪಾದುಕೆ ಕಾಣ್ಬೋದು ಮತ್ತು ಮಣ್ಣಿನ ಒಂಥರ ಮಣ್ಣಿನ ಪರಿಮಳ ಅಲ್ಲಿ ನಾವು ಒಂಥರ ಪರಿಮಳ ತುಂಬ ಚಂದ ಇದೆ. ಪರಿಮಳ ಶ್ರೀಗಂಧದ ಈಕ್ವಲ್ ಆಗಿ ಅದು ಆ ಫ್ರೆಶ್ನೆಸ್ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗುದಿಲ್ಲ. ಒಳಗೆ ಹೋಗುವಾಗ ಗುಹೆ ಒಳಗಡೆ ಏನೋ ಒಂಥರ ವೈಬೇ ಬೇರೆ, ಪಾಸಿಟಿವ್ ಎನರ್ಜಿ. ಎಲ್ಲರೂ ವಿಸಿಟ್ ಕೊಡಿ, ತುಂಬ ಚೆನ್ನಾಗಿದೆ. ನಾವೀಗ ಸುಸೈಡ್ ಪಾಯಿಂಟ್, ಯಾವ ಪಾಯಿಂಟ್ ಎಲ್ಲಿ ಬಂದಿದ್ದೇವೆ? ಝೆಡ್ ಪಾಯಿಂಟ್ಗೆ ಬಂದಿದ್ದೇವೆ. ನೋಡಿ ವಿಡಿಯೋ ಹಾಕುವ. ಇಲ್ಲಿಂದ ಝೆಡ್ ಪಾಯಿಂಟಿಗೆ ಹೋಗ್ತಿದ್ದೇವೆ, ಟಾಪಿಗೆ ಝೆಡ್ ಪಾಯಿಂಟ್ನ. ನಮ್ಮೊಟ್ಟಿಗೆ ಇಲ್ಲಿ ಕಾರ್ತಿಕ್ ಇದ್ದಾರೆ. ಎಲ್ಲರೀಗ ಝೆಡ್ ಪಾಯಿಂಟಿಗೆ ಹತ್ತಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ದೇವೆ. ಸುಮಂತ್ ಅಲ್ಲಿ ಯೂಟ್ಯೂಬ್ ಚಾನೆಲ್ ತೆಗಿತಿದ್ದಾನೆ ನೋಡಿ ಗೈಸ್. ಸಬ್ಸ್ಕ್ರೈಬ್ ಇದು ನಂದು ಯೂಟ್ಯೂಬ್ ಚಾನೆಲ್, ಸಬ್ಸ್ಕ್ರೈಬ್ ಮಾಡಿ. ಎಂತ ಆಗ್ತುಂಟು? ನಾನು ಇನ್ನೊಬ್ಬರ ಹತ್ರ ನಟ್ಟಿ ತಗೊಂಡದ್ದು. ಆಂಟಿ ಫುಲ್ ಜಿಗ್ಗಾಗಿದ್ದಾರೆ, ಸೆಕೆಂಡ್ ಆಂಟಿ ಕೂಡ. ಫಸ್ಟ್ ಟೈಮ್ ವಿಸಿಟ್ ಕೊಟ್ಟದ್ದು. ಸಬ್ಸ್ಕ್ರೈಬ್ ದ ಮತ್ತೆ ಬೆಲ್ ಬಟನ್ ಅನ್ನು ಜೋರಾಗಿ ಒತ್ತಿ. ಅಷ್ಟೇ. ಗೊತ್ತಿದ್ರೆ ಸಾಕ್ಯ. ಅವನು ಹೆಚ್ಚುಂಡು ಫೀಲ್. ಎಂಜಾಯ್ ಮಾಡ್ತಿದ್ದಾಳೆ ನೋಡಿ ಗೈಸ್. ಸರ್ಜಾಟ ಸರ್ಜಾಟ. ದಿನ ಭಾರಿ ಖುಷಿ ಆದುಂಡು. ದಾಯ ಪಂಡ ಇಕ್ಲೋರು ಹಂಚಿ ತುಳೆಗೆ ಹಿಂದೆತ್ತು ಮಜಾ ಹೋಗುಂಡು. ಪೂರಾ ಏನೋ ಗಾಳಿ, ಇಲ್ಲಿ ತಡಿಲಿಕ್ಕೆ ಆಗ್ತಿಲ್ಲ. ಇನ್ನು ಟಾಪ್ ರೀಚ್ ಆಗ್ಲಿಲ್ಲ, ಆದ್ರೂ ಕೂಡ ಫುಲ್ ಗಾಳಿ. Are you ready for next? Full ಗಾಳಿ. ನಾವಿವಾಗ ಝೆಡ್ ಪಾಯಿಂಟ್ನಲ್ಲಿ ಟಾಪಲ್ಲಿದ್ದೇವೆ. ಫುಲ್ ಗಾಳಿ ಆ್ಯಂಡ್ ವ್ಯೂ ಆಲ್ಸೋ ಇದೆ. ತುಂಬ ಚೆನ್ನಾಗಿದೆ, ಬನ್ನಿ ನೀವು ಕೂಡ. ನೆನಪಿದೆ ಮೊದಲ ನೋಟ, ನೆನಪಿದೆ ಮೊದಲ ಸ್ಪರ್ಶ, ನೆನಪಿದೆ ಮತ್ತನು ತಂದ ಆ ಮೊದಲ ಚುಂಬನ, ನೆನಪಿದೆ ಮೊದಲ ಕನಸು, ನೆನಪಿದೆ ಮೊದಲ ಮುನಿಸು, ನೆನಪಿದೆ ಕಂಬನಿ ತುಂಬಿ ನೀನಿಟ್ಟ ಸಾಂತ್ವನ. ನೀ ಇಲ್ಲವಾದರೆ ನಾ ಹೇಗೆ ಬಾಳಲಿ? ನೀ ಅಮೃತಧಾರೆ, ಕೋಟಿ ಜನ್ಮ ಜೊತೆಗಾತೀನಿ. ಅಮೃತಧಾರೆ, ಇಹಕು ಪರಕು ಸಂಗಾತಿ. ಮಳೆ ಬರುವ ಲಕ್ಷಣ
ಇನ್ನು ಮುಂದೆ ಮುಂದೆ ಹೋಗ್ತಿದ್ದೇವೆ. ಥ್ಯಾಂಕ್ ಯು. ಆಯ್ತು, ಯಾಕೆ ಚಪ್ಪೆ ಚಪ್ಪೆಲ್ಲ ಚೀಪೆ. ಹೇಗುಂಟು ಸೂಪರ್ ಫೀಲ್? ಇಲ್ಲಿ ನೋಡು, ಇದೆಲ್ಲ ನೋಡ್ಬೇಕು. ಹುಟ್ಟಿದ ಮೇಲೆ ಇಲ್ಲಿ ಅಂತ ಬಂದೆಲ್ಲ ನೋಡ್ಬೇಕು. ಎಸ್, ಬಂದಿದ್ದೇವಲ್ಲ ಈಗ, ಇನ್ನು ಹೋಗ್ಲಿಕ್ಕೆ ಉಂಟಲ್ಲ ನೀಲಗಿರಿ. Few inches later. ಗಾಯ್ಸ್, ಈಗ ಇಲ್ಲಿ ಫುಲ್ ಮಳೆ ಬಂದು ಎಲ್ಲರೂ ಚಂಡಿ. ಭೂಮಿಗೆ ಚಳಿ ಆಗ್ತುಂಟಾ? ಚಂಡಿ ಫುಲ್ ಚಂಡಿ. ವಿದೌಟ್ ಎಕ್ಸ್ಪೆಕ್ಟೆಡ್ ರೈನ್. ಹೇಗಾಯ್ತು ಭವಿತು? ಎಂತ ಮಳೆ ಮರೆ ಮೇಲೆ ರೈನ್ ಕೊಟ್ಟು ತಗೊಂಡದ್ದು 100 ರೂಪಾಯಿ ಕೊಟ್ಟು ಹೊಸತ್ತು ಗಾಡಿಯಲ್ಲಿಟ್ಟು ಸೀದಾ ಹೋದದ್ದು. ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ನೋಡುವ, ಎಲ್ಲಾದರೂ ಹೋಗುವ ಅಂತಿದ್ದೇವೆ, ಆಮೇಲೆ ಎಲ್ಲಾದರೂ ಸಿಗುವ. ಗಾಯ್ಸ್, ಹೇಗಿತ್ತು ಮಳೆಯಲ್ಲಿ ಚಂಡಿ ಹತ್ರ? Yes, these 4 guys are not Chandi. Other last. Yes. ನೋಡುವ, ಫುಲ್ ಚಂಡಿ. ನಮಗೆ ಇವರು ಡ್ರೈವರನ್ನ ಬೆಂಕಿ ಹಾಕಿ ಕೊಡ್ತಾರೆ ಅಂತ ಹೇಳಿದ್ದಾರೆ ಈಗ ಅಲ್ಲಿ ಊಟದ ಪಾಯಿಂಟ್ ಹತ್ರ. ಯಾ, ಎಲ್ಲರೂ ಮಳೆಯಲ್ಲಿ ಚಂಡಿಯಾಗಿ ಫೈರ್ ಕ್ಯಾಂಪ್ ಯಾ. ಇಲ್ಲಿ ಮಾರ್ನಿಂಗ್ ಫೈರ್ ಕ್ಯಾಂಪ್. ಇಲ್ಲಿ ಕ್ಯಾಂಪ್ ಫೈರ್. ಚಳಿ ಆಗ್ತುಂಟಾ? ಇಲ್ಲ, ಸೆಕೆ ಸೆಕೆ ಅವನು ಫುಲ್ ಡ್ರೈ ಆಗಿದ್ದಾನೆ. ರದಿ ಮೇಲಿಂದ ವಾಟರ್ ಬೀಳ್ತುಂಟು ನಿಂಗೆ. ಹಾಗೆ ಅದು ಚಂಡಿ ಆಗಲಿಂತ ಗೈಸ್, ನಮ್ಮ ಮುಲ್ಪ ಒಂಜಿ ಜಾಗದಿಲ್ಲ ಹಂಪೆ ಪಾಪಾಗಿ ಪೂರ ಝೆಡ್ ಪಾಯಿಂಟ್ ಮಸ್ತ್ ಚಂಡಿ ಅದು ಚಂಡಿ ಕೊರ್ಲೇಕ ಪಾಪ ಸೂ ಕಾಯ್ತೊಂದುಲ್ಲೇರು ಅಲ್ಲೇ ಪೂರ ಬೇಗ ಚಳಿ ಪಾಡಂದು ಒಂಜಿ ನಮಗೆ ಊಟ ಬಂತು, ಸೊ ಹೋಗ್ತಾ ಇದ್ದೇವೆ. ನನಗೆ ಲೇಸು ಬಿಚ್ಚಿ ನಡಿಲಿಕ್ಕೆ ಆಗ್ತಿಲ್ಲ ಈಗ. ನಾವು ಉಗ್ಗ ಉಣ್ಲಿಕ್ಕೆ ಹೋಗ್ತಿದ್ದೇವೆ. ಗೈಸ್, ಉಗ್ಗ ಉಣ್ಲಿಕ್ಕೆ ರೆಡಿ? ಬನ್ನಿ, ಉಗ್ಗ ಉಣ್ಣುವ. ಕಿಚನ್ ಉಂಟು, ಕಿಚನ್ ಪೀಸ್. ಇದು ನಮ್ಮ ಊಟ ಮಾಡಲಿಕ್ಕೆ ಜಾಗ. ಸೊ ನಾವೀಗ ಇಲ್ಲಿ ಊಟ ಮಾಡಲಿಕ್ಕಿದ್ದೇವೆ.